ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ನಾನು ಈ ಡಿಸೈನ್ಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನೋಡಿ, ಈ ಥರ ಫ್ಲವರ್ ಬೀಡು, ನೋಡಿ ಈ ಥರ ಫ್ಲವರ್ ಬೀಡು, ಮತ್ತು ನೋಡಿ ಇದು ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ನಾನು 6 ಎಳೆ ದಾರನ ನೋಡಿ ಈ ಥರ ಸ್ಯಾರಿಗೆ ಗಂಟಾಕಿಟ್ಕೊಂಡಿದ್ದೀನಿ. ಸ್ಯಾರಿ ಬಂದು ರಾಮ ಗ್ರೀನ್ ಇದೆ, ಪಲ್ಲು ಪಿಂಕ್ ಕಲರ್ ಇದೆ. ನಾನು ರಾಮ ಗ್ರೀನ್ನ ದಾರ ತೊಗೊಂಡಿದ್ದೀನಿ. ನೋಡಿ ಈ ಥರ ಗಂಟಾಕೋಬೇಕು ಸ್ಟಾರ್ಟಿಂಗು. ನೋಡಿ ನಾವು ಗಂಟಾಕಿದ್ವಲ್ಲ, ಅಲ್ಲೇ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಷ ಮಾಡ್ಕೊಳ್ಳೋಣ. ಇವಾಗ 1 2 3 4 5 6 ಚೈನ್ ಹಾಕಿ ನೋಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಒಂದು ಸಿಂಗಲ್ ಕ್ರೋಷ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಸಿಂಗಲ್ ಕ್ರೋಷ ಮಾಡ್ಕೋಬೇಕು. ಮತ್ತು 1 2 3 ಚೈನ್ ಹಾಕಿ 3 ಚೈನ್ ಹಾಕಿ ಮತ್ತು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ ಇದನ್ನ ದಾರನ ಮೇಲೆ ಮಾಡಿಕೊಂಡು ಇವಾಗ ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಸ್ಯಾರಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸ್ಯಾರಿನ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಾದಮೇಲೆ 1 2 3 4 5 6 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕಿ ನೋಡಿ ಇಲ್ಲಿ ನಾವು ಸ್ಟಾರ್ಟಿಂಗ್ ಆದರೂ ಸರಿ, ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಷ ಹಾಕಿದ್ವಲ್ಲ, ಲಾಕು ಮತ್ತು ಸಿಂಗಲ್ ಕ್ರೋಷ ಯಾವುದಕ್ಕಾದರೂ ಸರಿ ನಾವು ಲಾಕ್ ಮಾಡ್ಕೋಬೇಕು. ಎರಡರಲ್ಲಿ ಯಾವುದಕ್ಕೆ ಮಾಡಿದ್ರೂ ಆಗುತ್ತೆ. ನೋಡಿ 3 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆಯಲ್ಲ, ಇದು ಸಿಂಗಲ್ ಕ್ರೋಷ, ಇದು ಲಾಕ್ ಇದೆಯಲ್ಲ, ಅಲ್ಲೋಗಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತು ಇವಾಗ 1 2 3 ಚೈನ್ ಹಾಕಿ ನೋಡಿ ಇವಾಗ ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಇದೊಂದು ಪಿಕಾಕ್ ಡಿಸೈನ್ ಆಗುತ್ತೆ. ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಬೀಡ್ ಬ್ಯಾಕ್ ಸೈಡು ನಾವು 6 ಚೈನ್ ಹಾಕಿದ್ವಲ್ಲ, ಅಲ್ಲೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಇವಾಗ 1 2 3 ಚೈನ್ ಹಾಕಿ ನೋಡಿ ನಾವು ಇಲ್ಲಿ ಡಬಲ್ ಕ್ರೋಷ ಮಾಡಿದ್ವಲ್ಲ, ಅದಕ್ಕೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಮತ್ತೆ ತೋರಿಸ್ತೀನಿ ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ 6 ಚೈನಲ್ಲಿ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ ಮಾಡಿ ಇವಾಗ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ನೋಡಿ ಇಲ್ಲಿ ನಾವು ಎರಡರ ಮಧ್ಯ ಡಬಲ್ ಕ್ರೋಷ ಎರಡೂ ಮಧ್ಯ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ಎರಡರಲ್ಲಿ ಒಂದು ಸಲ ಡಬಲ್ ಕ್ರೋಷ ಮತ್ತು ಚೈನು, ಮತ್ತು ನೋಡಿ ನಾವು ಡಬಲ್ ಕ್ರೋಷಗೆ ಲಾಕ್. ಪಿಕಾಕ್ ಡಿಸೈನ್ ಥರ ಬರುತ್ತೆ ಇದು. ನೋಡಿ 4 ಟೈಮು ಪಿಕಾಕ್ ಬಂದಿದೆ ನಮಗೆ. ನೋಡಿ 1 2 3 4 ಟೈಮ್ ಪಿಕಾಕ್ ಬಂದಿದೆ. ಇವಾಗ ದಾರ ಮೇಲ್ ಮಾಡಿ ನೋಡಿ ಬೀಡನ್ನ ಆ್ಯಡ್ ಮಾಡಬೇಕು. ಸ್ಮಾಲ್ ಬೀಡ್, ಮೀಡಿಯಮ್ ಸೈಜ್ ಬೀಡ್ ತೋರಿಸಿದ್ನಲ್ಲ ನಾನು ಆವಾಗಲೇ, ಆ ಬೀಡನ್ನ ಏನಿಲ್ಲ ಅಂದರೆ ನಿಮ್ಗೆ ಯಾವುದು ಕ್ರಿಸ್ಟಲ್ ಬೀಡಾದರೂ ಯಾವ ಬೀಡಾದ್ರೂ ನೀವು ಸೇರಿಸ್ಕೋಬೋದು. ಸ್ಮಾಲ್ ಬೀಡನ್ನ ಡೈರೆಕ್ಟಾಗಿ ಬೀಡನ್ನ ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 6 ಚೈನಲ್ಲಿ ಹೋಗಿ ಮತ್ತು ಪಿಕಾಕ್ ಡಿಸೈನ ಕಂಟಿನ್ಯೂ ಮಾಡಬೇಕು. 1 2 3
3 ಚೈನ್ ಹಾಕಿ ಡಬಲ್ ಕ್ರೋಶಗೆ ಲಾಕ್ ಮಾಡಬೇಕು. ನೋಡಿ ನಮಗೆ ಬೀಡು ಈ ಸೈಡು ಮತ್ತು ಆ ಸೈಡು ಎರಡೂ ಸೈಡು 4 ಪಿಕಾಕ್ ಬರೋ ಥರ ಮಾಡ್ಕೋಬೇಕು. ನೋಡಿ ಸ್ಟಾರ್ಟಿಂಗ್ ನಾನು ಚೈನ್ಗೂ ಕೂಡ ಪಿಕಾಕ್ ಮಾಡಿದ್ದೆ, ಅದನ್ನು ಸೇರಿಸ್ಕೊಬೇಕು. 4 ಆಗುತ್ತೆ, ಅದನ್ನು ಸೇರಿಸಿ 4 ಅಂತ ಹೇಳ್ಕೋಬೇಕು. ನೋಡಿ ಈ ಸೈಡು 4 ಬರುತ್ತೆ. ಇವಾಗ ನೋಡಿ, ಇವಾಗ ಒಂದು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಡೈರೆಕ್ಟಾಗಿ ನಾವು ಪಿಕಾಕ್ ಡಿಸೈನ್ ಮಾಡೋಕ್ಕೆ ಹೋಗ್ಬಾರ್ದು, ನಾವು ಡೈರೆಕ್ಟಾಗಿ ನೋಡಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡಿ ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇವಾಗ 5 ಚೈನ್ 1 2 3 4 5 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ನೋಡಿ ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ 1 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಹೋಗಿ ನಾವು ದಾರ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ನಮಗೆ ಇದೂ ಡಬಲ್ ಕ್ರೋಶ ಇದು ಡಬಲ್ ಕ್ರೋಶ ಅಂತ ತಿಳ್ಕೊಂಡು ಇದೊಂದು ಕಂಬ 2 ಕಂಬ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಸೂಜಿ ಮೇಲೆ 3 ಚೈನ್ ಹಾಕಿ ನೋಡಿ 3 ಚೈನ್ ಹಾಕಾದ್ಮೇಲೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮಧ್ಯ ಹೋಗಿ 2 ಸಿಂಗಲ್ ಕ್ರೋಶ ಮಧ್ಯ ಹೋಗಿ ನಾವು ದಾರ ತಂದು ಲಾಕ್ ಮಾಡಬೇಕು. ನೋಡಿ ಡಿಸೈನ್ ಈ ಥರ ಬರುತ್ತೆ. ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಇಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡು ಸ್ಯಾರಿಲಿ ಹೋಗಿ ದಾರ ತಂದು ಎರಡಲ್ಲಿ ಒಂದು ಸಲ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೊಂದು ಡಬಲ್ ಕ್ರೋಶ. ಇವಾಗ 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ ನೋಡಿ 2 ಡಬಲ್ ಕ್ರೋಶನ ಸೇರಿಸಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾಯಿತು. ಮತ್ತೆ ದಾರ ಮೇಲ್ ಮಾಡಿ ನೋಡಿ ಬೀಡನ್ನ ಹ್ಯಾಂಡ್ ಮಾಡಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಟೈಮು ನಾವು ಡಬಲ್ ಕ್ರೋಶ ಮಾಡಬೇಕು. ಟೂ ಟೈಮ್ ಡಬಲ್ ಕ್ರೋಶ ಆದಮೇಲೆ 1 2 3 ಚೈನ್ ಹಾಕಿ ನೋಡಿ ಇಲ್ಲಿ 2 ಡಬಲ್ ಕ್ರೋಶ ಸೇರಿಸಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಡಿಸೈನ್ ಬಂದಿದೆ. ಮತ್ತು ಇವಾಗ 1 ಚೈನ್ ಹಾಕಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 3 4 5 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶ. ಇವಾಗ 3 ಚೈನ್ 1 2 3 ಚೈನ್ ಹಾಕಿ ನೋಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಮತ್ತೆ ದಾರ ಮೇಲ್ ಮಾಡಿ ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ನೋಡಿ ಸ್ಟ್ರೈಟಾಗಿ ಇಟ್ಕೊಂಡು ಸ್ಯಾರಿಗೆ ನಾವು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸ್ಯಾರಿನ ಉಲ್ಟಾ ಮಾಡ್ಕೋಬೇಕು. 1 2 3 4 5 6 ಚೈನ್ ಹಾಕಿ ನೋಡಿ ಇಲ್ಲಿ ಬೀಟ್ ಪಕ್ಕ ಲಾಕ್ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ 1 2
3 ಚೈನ್ ಹಾಕಿ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಇದೆಯಲ್ಲ, ಸಿಂಗಲ್ ಕ್ರೋಶೆ ಇದೆಯಲ್ಲ, ಅಲ್ಲೋಗಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ 1 2 3 ಚೈನ್ ಹಾಕಿ ನೋಡಿ, ಇಲ್ಲಿ ನಾವು 3 ಚೈನ್ ಇದೆಯಲ್ಲ, 3 ಚೈನ್ಗೆ ನಾವು ಪಿಕಾಕ್ ಡಿಸೈನ್ ಬರೋ ಥರ ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಬೀಡ್ ಬ್ಯಾಕ್ ಸೈಡ್ 6 ಚೈನ್ ಇದೆಯಲ್ಲ, ಅಲ್ಲಿ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ ತುಂಬ ಲೆಂತಿಯಾಗಿ ಡಬಲ್ ಕ್ರೋಶೆ ಮಾಡ್ಕೋಬೇಡಿ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ತುಂಬ ಉದ್ದ ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರಲ್ಲ. 1 2 3 ಚೈನ್ ಹಾಕಿ ಡಬಲ್ ಕ್ರೋಶಾಗೆ ಪಿಕಾಕ್ ಡಿಸೈನ್. ಇವಾಗ ನಮಗೆ ಇದು ಸೇರಿಸಿ 2 ಟೈಮ್ ಆಯಿತು. ಮತ್ತೆ 2 ಟೈಮ್ ಹಾಕಿ ಆಮೇಲೆ ನಾವು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲು ಡಿಸೈನು, ಒಂದು ಸಲ ನೋಡಿಕೊಂಡ್ರೆ ನೀಟಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ನಾವು ಈ ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇವಾಗ ಎಣಿಸ್ತೀನಿ. 1 2 3 4 ಟೈಮ್ ಆಯಿತು. ಇವಾಗ ದಾರ ಮೇಲೆ ಮಾಡಿ ಬೀಡ್ ಆ್ಯಡ್ ಮಾಡಿ, ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಪಿಕಾಕ್ ಡಿಸೈನ್. ನೋಡಿ, ಬೀಡು ಆ ಸೈಡು ಈ ಸೈಡು ಎರಡೂ ಸೈಡು 4 ಟೈಮು ಪಿಕಾಕ್ ಡಿಸೈನ್ ಆದಮೇಲೆ ನಾವು ಲಾಸ್ಟಲ್ಲಿ ನಾವು ಬರೀ ಡಬಲ್ ಕ್ರೋಶ ಮಾತ್ರ ಮಾಡ್ಕೋಬೇಕು, ಪಿಕಾಕ್ ಡಿಸೈನ್ ಮಾಡಬಾರ್ದು. ಇವಾಗ ನಾವು ಡೈರೆಕ್ಟಾಗಿ ಇಟ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆ ಲಾಕ್ ಮಾಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ಮತ್ತೆ ಡಿಸೈನ್ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. 5 ಚೈನ್ ಹಾಕಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ, ಇದೇ ಸಿಂಗಲ್ ಕ್ರೋಶಗೆ 2 ಚೈನ್ ಹಾಕೋಬೇಕು. ಇದೊಂದು ಡಬಲ್ ಕ್ರೋಶ ಕಂಬ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಮೇಲ್ಗಡೆ ಸೂಜಿ ಮೇಲ್ಗಡೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಇವಾಗ 3 ಚೈನ್ ಹಾಕಿ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಮತ್ತು ಎರಡೂ ಸಿಂಗಲ್ ಕ್ರೋಶ ಇದೆಯಲ್ಲ, ಅದ್ರ ಮಧ್ಯೆ ಹೋಗಿ ನಾವು ದಾರ ತಂದು ಲಾಕ್ ಮಾಡಬೇಕು. ನೋಡಿ, ಸೂಜಿ ದಾರ ಮೇಲ್ಗಡೆ ಮಾಡಿ, ದಾರ ಮೇಲ್ಗಡೆ ಮಾಡಿ ನೋಡಿ, ಬೀಡನ್ನ ಆ್ಯಡ್ ಮಾಡಿ ಡೈರೆಕ್ಟಾಗಿ ಮತ್ತೆ ನೋಡಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲು ಡಿಸೈನು. ಡಬಲ್ ಕ್ರೋಶ ಆದಮೇಲೆ 3 ಚೈನ್ ನೋಡಿ, ಎರಡೂ ಡಬಲ್ ಕ್ರೋಶ ಸೇರಿಸಿ ಲಾಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ. ಮತ್ತೆ ದಾರ ಮೇಲ್ ಮಾಡಿ ಬೀಡ್ ಆ್ಯಡ್ ಮಾಡಿ ನೆಕ್ಸ್ಟು ನೋಡಿ ಇದೇ ಥರ ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಮಾಡಬೇಕು. ಟೂ ಟೈಮು ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕ್ಕೊಂಡು ಎರಡೂ ಡಬಲ್ ಕ್ರೋಶನ್ ಸೇರಿಸಿ ನಾವು ಲಾಕ್ ಮಾಡಬೇಕು. ಇವಾಗ ಒಂದೇ ಒಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕಿ ನೋಡಿ, ಇಲ್ಲಿ ಎರಡೂ ಡಬಲ್ ಕ್ರೋಶ ಪಕ್ಕದಲ್ಲಿ ನಾವು ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇವಾಗ 5 ಚೈನ್ ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡಬೇಕು. ನೋಡಿ, ಡಿಸೈನ್ ಈ ಥರ ಬಂದಿದೆ. ನಾವು ಒಂದೇ ಸ್ಟೆಪ್ಪಲ್ಲಿ ನಾವು ಈ ಡಿಸೈನ್ನ ಮಾಡ್ತಾ ಹೋಗ್ಬೋದು. ನೋಡಿ, ನಾವು ಇಲ್ಲಿ ನಮಗೆ 5 ಚೈನ್ ಹಾಕಿರೋ ಕಡೆ ಎಲ್ಲ ಕುಚ್ಕೊಳ್ ಬರುತ್ತೆ. ನಾವು ಈ ಡಿಸೈನ್ನ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಸ್ಯಾರಿ ಫುಲ್ಲು. ನಾನು ನಿಮಗೆ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕುಚ್ಚೆಲ್ಲ ಕಟ್ಟಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಡಿಸೈನ್ ಫೈನಲಾಗಿ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ತುಂಬ ಸಿಂಪಲ್ಲಾಗಿ ನಾವು ಕಡಿಮೆ ಟೈಮಲ್ಲಿ ಕೂಡ ಇದನ್ನ ಡಿಸೈನ್ನ ಮಾಡಿಕೊಡ್ಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಮಾಡಿದ್ರೂ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಾನು ಪಿಂಕ್ ಕಲರ್ ಥ್ರೆಡಲ್ಲೇ ಪಲ್ಲು ಕಲರೇ ನಾನು ಕುಚ್ಚು ಕಟ್ಕೊಂಡಿದ್ದೀನಿ.
ಎರಡೂ ಕಲರ್ಸು ಬೇಕಂದರೆ ನಾವು ಸೇರಿಸ್ಕೊಂಡು ಕಲರ್ ಕಾಂಬಿನೇಷನ್ ಇದ್ದರೆ ಕಟ್ಕೊಂಡು ಹೋಗ್ಬೋದು. ನೋಡಿ ಈ ಡಿಸೈನ್ಗೆ 300 to 350 ಚಾರ್ಜ್ ಮಾಡ್ಕೋಬೋದು. ಈ ಡಿಸೈನ್ನ ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.